ಅನಾರೋಗ್ಯ ಅಂತ ಬಂದಾಗ ಕ್ಯಾನ್ಸರ್ ಆಗಲಿ ಬೇರೆ ಯಾವುದೇ ಸಮಸ್ಯೆ ಬಂದರೂ ವ್ಯಕ್ತಿಗಳು ಕುಗ್ಗಿ ಹೋಗ್ತಾರೆ. ಸೊ ಇವಾಗ ಒಂದು ಪ್ರೋಸೆಸ್ ಅಲ್ಲಿ ನೀವು ಎಲ್ಲೂ ಕೂಡ ಒಂದಷ್ಟು ಎಮೋಷನಲ್ ಆದ್ರೆ ಬಿಟ್ಟರೆ ಎಲ್ಲೂ ಮಾನಸಿಕವಾಗಿ ಕುಗ್ಗಿಲಿಲ್ಲ. ಆ ಥರದ ಅನಾರೋಗ್ಯ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಹೇಗಿರ್ಬೇಕು ಅನ್ನುವಂಥ ಒಂದು ಸಜೆಷನ್ ಕೊಡ್ತಾರೆ ಶಿವಣ್ಣ ಈ ಸಂದರ್ಭದಲ್ಲಿ. ಇಲ್ಲ, ನಾನು ಕೊಡಲ್ಲ ಮಾತು ತಾನೇ ಬರುತ್ತೆ ಮಾತು. ಐ ಥಿಂಕ್ ಜೀವನನೇ ಒಂದು ಪಾಠ ಅದು ನಮ್ಗೆ ಕಲಿಸುತ್ತಲ್ಲ. ಈ ಗೋ ಆನ್ ಡೂಯಿಂಗ್ ದಟ್ ಅಷ್ಟೇ. ಬಟ್ ನಮ್ಗೆ ಸಪೋರ್ಟ್ ಹೇಳ್ದಲ್ಲ ಅದೇ ಥರ ನೀವು DKD ಒಂದು ಸಪೋರ್ಟ್ ಇರ್ಬೋದು. ಇಲ್ಲ ಭಾರತೀಯನದು ರಿಲೀಸ್ ಆಯಿತು ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು, ಅವಾಗ ಪ್ರಮೋಷನ್ ಅಂತ ಹೋಗ್ತಿತ್ತು. ಅವಾಗ ನನಗೆ ಐ ಡ್ ನಾಟ್ ಹ್ಯಾವ್ ದಟ್ ಇನ್ ಮೈಂಡ್. ನನಗೆ ಇದಕ್ಕೆ ಕ್ಯಾನ್ಸರ್ ಇದೆ, ನಾನು ಹೋಗ್ಬೋದಾ, ಮಾಡೋಕ್ಕಾಗುತ್ತಾ? ಇಲ್ಲ, ನಾನು ಧೈರ್ಯ ಮಾಡಿದೆ. ಇಲ್ಲಿ ಅದ್ರ ಕಡೆ ಪ್ರಮೋಷನ್ಸ್ ಇರ್ಬೋದು, ಇಲ್ಲಾಂದರೆ ಇಂಟರ್ವ್ಯೂಸ್ಗಳಿರ್ಬೋದು, ಇಲ್ಲ ಊರಿಗೆ ಹೋಗಿ ಸಿರ್ಸಿಗೆ ಹೋಗಿದ್ದು, ಎಷ್ಟು ದೂರ ಟ್ರಾವೆಲ್ ಮಾಡಿದೆ, ಹುಬ್ಳಿಗೆ ಹೋಗಿದ್ದು. ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು 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 ಮೆಡಿಸಿನಲ್ ಆಗಿರ್ಬೋದು, ಇಲ್ಲ ನನ್ನ ಕರಿಯರ್ ಇರ್ಬೋದು, ಇಟ್ ಯೂಸ್ ಟು ಬೂಸ್ಟ್ ಮೀ ಅಪ್. DKD ಅವಾಗವಾಗ ಹೇಳ್ತಿದ್ದೆ, ನಾನು ಡ್ಯಾನ್ಸ್ ಮಾಡೋದು ಇವ್ರು ಹೇಳ್ತಿದ್ರು, ಇಲ್ಲ ಕರಿಬೇಡಿ ಅವಾಗವಾಗ ಸ್ವಲ್ಪ ಕಟ್ ಡೌನ್ ಮಾಡಿ ಅಂತ. ನಾನು ಹೇಳಿ, ಯಾಕೆ ನಾನು ಕರಿತಿಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಇದು ಆಗಿದೆ ಅದಕ್ಕೋಸ್ಕರ. ಇಲ್ಲ, ಕರೀರಿ ನೀವು. ಶಿವಣ್ಣ ಇಲ್ಲಿ ಮಾತ್ರ ಅಲ್ಲ, ಅಲ್ಲೂ ಕೂಡ ಅದೇ ನೀವು ಡ್ಯಾನ್ಸ್ ಬಗ್ಗೆ ಮಾತಾಡುವಾಗ ನೆನ್ಕೊಳ್ಳೋದು, ಅಲ್ಲೂ ಕೂಡ ಕನ್ನಡಿಗರನ್ನ ಹಾಡು ಹೇಳಿ ರಂಜಿಸಿರುವಂಥದ್ದು ಆ ಸಿಚುವೇಶನ್ ಹೇಗಿತ್ತು? ಇಲ್ಲ, ಐ ಫೆಲ್ಟ್ ಲೈಕ್ ಸಿಂಗಿಂಗ್.